ನಾವು 3 ಎಕರೆ 16 ಗುಂಟೆ, ನನ್ನ ಹೆಂಡತಿ, ನಾನಲ್ಲ, ನನ್ನ ಹೆಂಡತಿ ಕಳ್ಕೊಂಡಿರೋದು. 2014ರಲ್ಲಿ ಹೇಳಿದ್ರು ನನಗೆ ಮೂಡಾದವರು, ನನ್ನ ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ, ನಾ ಚೀಫ್ ಮಿನಿಸ್ಟರ್ ಅವರಿಗೆ 1 ಗುಂಟೆನೂ ಕೊಡಕೂಡುದು ಅಂತ ಮೂಡಾದವ್ರಿಗೆ ಹೇಳಿದೆ. 2014ರಿಂದ 21ರವರೆಗೆ ಕೊಡ್ಲಿಲ್ಲ. ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ, ಅವರೇ ಕೊಟ್ಟಿದ್ದಾರೆ. ಅಟಾನಮಸ್ ಬಾಡಿ ಅದು. ಮೂಡಾದಲ್ಲಿ ಬೋರ್ಡ್ನಲ್ಲಿ ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಎಲ್ಲ ಇದ್ದಾರೆ. ಅವರು ಇಂಡಿಯಾ ವಿಸ್ಡಮ್ ಕೊಟ್ಟಿದ್ದಾರೆ. ನಮ್ ತಪ್ಪ ಅದು. ನಮ್ಮ 1,48,000 ಚದರಡಿ ನಾವು ಕಳ್ಕೊಂಡಿರೋದು. ನಮಗ್ ಕೊಟ್ಟಿರೋದು 38,284 ಚದರಡಿ, ನಾಟ್ ಇವನ್ 50%. ನಾನು ಹೇಳಿದೆ, ಎಷ್ಟು ಕೊಡ್ತಾರೆ ಅಷ್ಟು ತಗೊಬಿಡು ಅಂತ. ಇದು ಅವರೇ ಕೊಟ್ಟಿರೋದು, ನಾವು ಕೇಳಿದ್ದಲ್ಲ. ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ಅಲ್ಲಿ ಸೈಟ್ ಇಲ್ಲ ಅಂತೇಳಿ ಬೇರೆ ಕಡೆ ಕೊಟ್ಟಿದ್ದಾರೆ. ಇನ್ನೊಂದು ಆಪಾದನೆ ಮಾಡಕ್ ಶುರು ಮಾಡಿದ್ರು. ಸಿದ್ದರಾಮಯ್ಯ 62 ಕೋಟಿ ಕೇಳ್ಬಿಟ್ಟ. ನಾನು ಹೇಳಿದೆ, ಲ್ಯಾಂಡ್ ಎಕ್ಸ್ಚೇಂಜ್ ಪ್ರಕಾರ 3 ಪಟ್ಟು ಕೊಡಬೇಕಾಗ್ತದಪ್ಪ, ಅಷ್ಟೊಂದು ದುಡ್ಡು ಮೂಡಾದಲ್ಲಿ ಇಲ್ಲ. ಸುಮಾರು ಅದ್ರ ಪ್ರಕಾರ 3% 3 ಟೈಮ್ಸ್ ಕೊಡಬೇಕು ಅಂತಂದ್ರೆ ಜಾಸ್ತಿ ಆಗುತ್ತೆ ದುಡ್ಡು. ಬಡ್ಡಿ ಎಲ್ಲ ಸೇರಿ 60 ಕೋಟಿ ಮೇಲೆ ಆಗ್ಬಿಡ್ಬೋದು ಅಂತ ಹೇಳಿದೆ. ಅದನ್ನೇ ತಿರ್ಗಾ ಮುರುಗಿ ಮಾಡಿ ಸಿದ್ದರಾಮಯ್ಯನವರು 62 ಕೋಟಿ ಕೇಳ್ಬಿಟ್ರು. ಸಿದ್ದರಾಮಯ್ಯನವರು 60. ನಾನು ಹೇಳಿದೆ, 62 ಕೋಟಿ ಇಲ್ಲ, ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ. ಸೊ ಅದರಲ್ಲಿ ನಮ್ದೇನು ತಪ್ಪಿಲ್ಲ. ನಾನು ಇವ್ರು ಯಾಕೆ ಗೊತ್ತಾ ಪಾದಯಾತ್ರೆ ಮಾಡ್ತಾ ಇರೋದು? ಯಾಕೆ ಗೊತ್ತಾ ಮಾಡ್ತಾ ಇರೋದು? ನಾನು ಬಡವರ ಪರವಾಗಿದ್ದೀನಿ ಅಂತ, ಹಿಂದುಳಿದವ್ರ ಪರವಾಗಿದ್ದೀನಿ ಅಂತ, ದಲಿತರ ಪರವಾಗಿದ್ದೀನಿ ಅಂತ, ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ. ಬಡವರಿಗೆ 2013ರಿಂದ 2018ರವರೆಗೆ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡೋದು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಮಾತೃಪೂರ್ಣ, ಶಿವಭಾಗ್ಯ, ಶಾದಿ ಭಾಗ್ಯ, ಪಶು ಭಾಗ್ಯ, ಹೀಗೆ ಅನೇಕ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ, ರೈತರಿಗೆ, ಮಹಿಳೆಯರಿಗೆ ಮಾಡೋದು. ಈಗ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಬಿಟ್ಟವಲ್ಲ, ಅದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಲ್ಲ. ಬಡವರು ಎಲ್ಲ ನಮ್ಮ ಜೊತೆ ನಿಂತಿರಲ್ಲ, ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರ ಕೈನಲ್ಲಿ, ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ನೀವು ಇವ್ರೇನೇ ದೊಂಬರಾಟ ಆಡ್ರಿ, ನಾನು ಈ ರಾಜ್ಯದ ಜನರಲ್ಲಿ ಮನವಿಯನ್ನು ಮಾಡ್ತೇನೆ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ. ನಿರಂತರವಾಗಿ ನೀವು ಹೋರಾಟ ಮಾಡ್ತೀರಿ ಅಲ್ವಾ? ಹೋರಾಟ ಮಾಡ್ತೀರಿ ಅಲ್ವಾ? ನಾನು ಈ ಬಿಜೆಪಿಯವರಿಗೆ, ಜೆಡಿಎಸ್ನವರಿಗೆ ಎದುರ್ಕೊಂಡು, ನಮ್ಮ ಈ ಮನುವಾದಿಗಳಿಗೆ ಎದುರ್ಕೊಂಡು, ಜಾತಿವಾದಿಗಳಿಗೆ ಎದುರ್ಕೊಂಡು ಮನೇಲಿ ಸುಮ್ಮನೆ ಕೂರವನಲ್ಲ, ನಾನು ಬಗ್ಗವನು ಅಲ್ಲ, ನಾನು ಜಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ನೀವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನೀವೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂಥ ಮೈಸೂರು ಜಿಲ್ಲೆಯ ಅಧ್ಯಕ್ಷರು, ನಗರದ ಜಿಲ್ಲೆಯ ಅಧ್ಯಕ್ಷರು, ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರು, ಕೊಡಗು ಜಿಲ್ಲೆಯ ಅಧ್ಯಕ್ಷರು, ಹಾಸನ ಜಿಲ್ಲೆಯ ಅಧ್ಯಕ್ಷರು, ಮಂಡ್ಯ ಜಿಲ್ಲೆಯ ಅಧ್ಯಕ್ಷರು, ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.
ಈ ಐತಿಹಾಸಿಕ ಜನಾಂದೋಲನದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕದ ಗಣತವೆತ್ತ ಸರ್ಕಾರದ ಎಲ್ಲ ಸಚಿವರುಗಳಿಗೂ, ಮುಖ್ಯಮಂತ್ರಿಗಳಿಗೂ ಮತ್ತು AICC ಪ್ರಧಾನ ಕಾರ್ಯದರ್ಶಿಗಳಾದಂಥ ರಣದೀಪ್ ಸುರ್ಜೇವಾಲಾರವರಿಗೂ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತ ಬಂಧು ಭಗಿನಿಯರಿಗೂ ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ರಾಷ್ಟ್ರಗೀತೆ ಇದೆ, ದಯಮಾಡಿ ಎಲ್ಲರೂ ಸೇವಾದಳದವ್ರು ಬಂದು ರಾಷ್ಟ್ರಗೀತೆ ನುಡಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಸೇವಾದಳದ ಪದಾಧಿಕಾರಿಗಳು ಈ ಮೈಕ್ ಹತ್ರ ಬರಬೇಕು. ಕೊನೆಯದಾಗಿ ರಾಷ್ಟ್ರಗೀತೆ ಇದೆ. ದಯವಿಟ್ಟು ಕಾಂಗ್ರೆಸ್ನ ಬಂಧುಗಳು ಎದ್ದು ನಿಂತು ರಾಷ್ಟ್ರಗೀತೆ ಆಡಬೇಕಂತ ವಿನಂತಿ ಮಾಡ್ತೀನಿ. ದಯಮಾಡಿ ಎಲ್ಲರೂ ಎದ್ದು ನಿಲ್ಬೇಕು. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಿಯಮಾನುಸಾರ ರಾಷ್ಟ್ರಗೀತೆ ಇದೆ. ದಯಮಾಡಿ ಅಲ್ಲಲ್ಲೇ ನಿಲ್ಬೇಕು, ಎದ್ದಿ. ಸಾವಧಾನ್. ರಾಷ್ಟ್ರಗೀತ್ एक साथ शुरू करेंगे. जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जाहे तव सुभाषिष समाहे, गाहे तव जय गाता, जनगण मंगलदायक जय भारत भाग्य विधाता, जय है जय है जय है जय 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 जय. ಎಲ್ಲರಿಗೂ ಧನ್ಯವಾದಗಳು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.